ಸುಬ್ರಹ್ಮಣ್ಯ ಹಿಂದಿನ ಕಾಲದಿಂದಲೂ ಆಟಿ ತಿಂಗಳಲ್ಲಿ ಹೆಚ್ಚಿನ ಮಳೆ ಬರುವ ಕಾರಣ ರೋಗ ರುಜಿನಗಳು ಸಮಸ್ಯೆಗಳು ಹೆಚ್ಚು ಸೃಷ್ಟಿಯಾಗುವ ಆತಂಕವಿರುವುದರಿಂದ ಸ್ಥಳೀಯವಾದ ಆಹಾರ ಉಪಯೋಗಿಸಿ ಆರೋಗ್ಯ ಕಾಪಾಡುವ ಮಹತ್ತರ ಕಾರ್ಯವನ್ನು ಹಿರಿಯರು ಮಾಡಿದರು. ಆಟಿ ಸಮಯದಲ್ಲಿ ಹಿರಿಯರು ಮಾಡಿದ ಆಚರಣೆಗಳು ಧಾರ್ಮಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆ ಹೊಂದಿದ ಕಾರಣ ಅವರು ಆರೋಗ್ಯಪೂರ್ಣವಾಗಿ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತಿತ್ತು ಎಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಎಸ್ ಇಂಜಾಡಿ ಹೇಳಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಜೆಸಿಐ ಪಂಚಶ್ರೀ ಲಯನ್ಸ್ ಕ್ಲಬ್ ಪಂಜ ಆಶ್ರಯದಲ್ಲಿ ಪಂಜ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಆಯೋಜಿಸಿದ್ದ ಆಟಿ ನೆಂಪು 2026 ಉದ್ಘಾಟಿಸಿ ಮಾತನಾಡಿದರು. ಜೆಸಿಐ ಪಂಚಶ್ರೀ ಅಧ್ಯಕ್ಷ ದೇವಿ ಪ್ರಸಾದ್ ಚಿಕ್ಕುಳಿ ಅಧ್ಯಕ್ಷತೆ. ವಿವಿಧ ಸ್ಪರ್ಧೆಗಳ ಆಯೋಜನೆ, ನೀರ್ದೋಸೆ ಹೊಯ್ಯುವುದು, ಆಟಿ ಖಾದ್ಯ, ಅರೆಭಾಷೆ ಭಾಷಣ, ಚಿತ್ರಕಲೆ, ಚನ್ನಮಣಿ, ಅರೆಭಾಷೆ ಸ್ವರಚಿತ ಕವನ, ಅರೆಭಾಷೆ ಪ್ರಹಸನ, ಹಸಿ ತರಕಾರಿಯನ್ನು ಅಲಂಕಾರಗೊಳಿಸಿ ಜೋಡಿಸುವ ಸ್ಪರ್ಧೆ, ಆಂಟಿದ ನೆಂಪು ಕಾರ್ಯಕ್ರಮ ಕುಕ್ಕೆ ದೇವಳದ ಆಡಳಿತ ಮಂಡಳಿ ಅಧ್ಯಕ್ಷ ಹರೀಶ್ ಎಸ್ ಇಂಜಾಡಿ ಉದ್ಘಾಟಿಸಿದರು. ಪ್ರಮುಖರಾದ ಚಂದ್ರಶೇಖರ್ ಪೇರಾಲು, ಡಾಕ್ಟರ್ ದೇವಿ ಪ್ರಸಾದ್ ಕಾನತ್ತೂರು, ದೇವಿ ಪ್ರಸಾದ್ ಚಿಂಕುಳ್ಳಿ, ಪಿಎಸ್ ಕಾರ್ಯಪ್ಪ, ಆನಂದಗೌಡ ಮತ್ತಿತರರು ಇದ್ದರು. ಪಂಚಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಿ ಪ್ರಸಾದ್ ಕಾನತ್ತೂರು, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕ ಚಂದ್ರಶೇಖರ್ ಪೇರಾಲು, ಸದಸ್ಯ ಪಿಎಸ್ ಕಾರ್ಯಪ್ಪ, ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಆನಂದಗೌಡ ಜಳಕದಹೊಳೆ, ಕಾರ್ಯದರ್ಶಿ ವಾಸುದೇವ ಮೇಲ್ಪಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು.